ನಮ್ಮ ಪ್ರಯಾಣ ಜಟಾಯು ರಾಕ್ ಕಡೆ ಇಲ್ಲಿಂದ ಪ್ರಾರಂಭ ಆಗಿದೆ ಬಸ್ಸಿನಿಂದ. जटायु मंगल जाने की कितना किलोमीटर इधर से? നമുക്ക് ജടായു മംഗലം എത്ര കിലോമീറ്റർ നമുക്ക് ഇവിടുന്നോ? 58 72 ഒരു 18 എത്ര 52 किलोमीटर आने के और जाने के इतना किलोमीटर पड़ेगा. और इधर से प्लेस आर स्पेसेस प्लेसेस फेमस फेमस Temple Eco Teams. Which famous places are തമിഴ്നാട് നമുക്ക് ഇവിടെ അടുത്ത് കിടക്കില്ലേ പേപ്പാറ ഡാം പൊന്മുടി ഫേമസ് പ്ലേസ് ദിസ് ലൊക്കേഷൻ ട്രിവാൻഡ്രം ഡിസ്ട്രിക്ട് വിതുര പൊന്മുടി फेमस प्लेस. और ऊपर से विच प्लेस आर यू वहाँ से ऊपर से कन्याकुमारी का व्यू है. कन्याकुमारी व्यू उसमें लेंस में देख सकते हैं ले हाँ. कन्याकुमारी दिखा सकते हैं. थैंक यू. और ಎಲ್ಲ ಬರ್ಬೇಕು ನೀವು ಯಾವ ಥರ ಮ್ಯಾನೇಜ್ ಮಾಡ್ಬೇಕು? ಬರ್ರಿ ಈ ಕಡೆ ಬರ್ರಿ ಜಟಾಯು ಎಂಟ್ರನ್ಸ್ ಈ ಕಡೆ ಬರ್ರಿ ಎಂಟ್ರನ್ಸ್ ಬರ್ರಿ ಈ ಕಡೆ. टिकट नोड़ी टिकट one senior. ಹಂಗೆಲ್ಲ ಇರುವಂಗಿಲ್ಲ ನೋಡಿಯಪ್ಪ. ಇವ್ರು ಯಾರು ತಗೊಂಡ ಇವರು पंचलेर सिटी प्लास्टिक one senior citizen. Two senior. One senior. Two other. Name? Ramesh. Senior Suresh. 684.
टेबल का ऊपर मिलेगा। ऊपर में है ना, इधर से लेने ऊपर से कम है। ऑन द वे टू दैट। टेबल मैन हाँ ಜಟಾರವರು ಹಾಕಿ ನೋಡ್ರಿ, ಇದು ನೋಡ್ಲಿಕ್ಕೆ ಬಂದಿದ್ವಿ. ಎಂಟ್ರನ್ಸ್ ನಿಧಾನವಾಗಿ ಮೇಲೆ ಹೋಗಿ ಓಕೆ 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 ಡನ್. single line. ಟಿಕೆಟ್ ಪ್ರಕಾರ ಬರೀ ಅದು ಸ್ಟ್ರಕ್ಚರ್ ನೋಡ್ರಿ, ಬಿಲ್ಡಿಂಗ್ ಸ್ಟ್ರಕ್ಚರ್ ನೋಡ್ರಿ, ಬಿಲ್ಡಿಂಗ್ ಸ್ಟ್ರಕ್ಚರ್ ನೋಡ್ರಿ ಹೆಂಗೈತಿ. एक्सक्यूज वीडियो चालू है। हाँ थैंक यू।
ಹರ ಹರ ಮಹಾದೇವ್. ಅಜ್ಜಿ ನೋಡಮ್ಮ ಮುಂದೆ ಮ್ಯಾಲ ನೋಡಿಲ್ಲ. ಇದು ನಡ್ಕೊತ ಹೋಗೋದೆ ಆಮೇಲೆ ಅದೇ ಸರಿ ಐತ್ರಿ ನಡ್ಕೊತ ಹೋದ್ರಿ ಪೈರಿ ಮಾಡಿದಾರ ನೋಡ್ರಿ ಅಣ್ಣ. ಮಾಡ್ರಿ ಏನತ್ರಿ ಅದಕ್ಕೂ ರೊಕ್ಕನ ಐತಿ ನೋಡ್ಲ ಅದಕ್ಕೆ 300. ಮತ್ತೆ ಇದಕ್ಕೆ 400 ಬಂದ 100 ಜಾಸ್ತಿ ರೀ. ಚಲೋ ಇಬ್ರನ್ನ ಹಾಕ್ಯಾರ ನೋಡ್ರಿ ಇಲ್ಲಿ ಅಲ್ಲಿ ಇಬ್ರನ್ನ ಹಾಕ್ಯಾರ. ನೇಪಾಳದಾಗ ಈ ರೀತಿ ಕೇಬಲ್ ಕಾರ್ ಅದಾವ ಖರೆ ಇಷ್ಟು ಮೂಮೆಂಟ್ ಆಗಂಗಿಲ್ಲ. ಮೂಮೆಂಟ್ ಆಗಂಗಿಲ್ಲ. ಮನಕಾಮನ ಟೆಂಪಲ್ಸ್ ಒಳಗಿನ ಯಾವ ದೊಡ್ಡ ಪ್ರಮಾಣ ಸರ್ ಅದು. ಹಂಗ ಬರ್ತಿರ್ 1000 ಬರ್ತಿರ್ತಾವ 1000 ಹೋಗ್ತಿರ್ತಾವ. ಅಣ್ಣಾರ ನೀವು ಇಲ್ಲಿ ಬರ್ಲಿ ಒಂದ್ ಜರ ನಾವು ಜೋಡಿಲಿ ಫೋಟೋ ತೆಗಿತಾರೆ. ಅಲ್ಲಿ ಐತಿ ನೋಡ್ರಿ ಅಪ್ಪಯ್ಯ ಹೆಂಗ ಅನಿಸ್ತೈತಿ ಪ್ರವಾಸ? ಭಾರಿ ಆತ್ ಸರ್. ಮಸ್ತ್ ರೀ. ಇವತ್ತು ಅಂತ ಹೇಳೋದು ಭಾರಿ ಅದ ಸರ್. ಚೀಪ್ ಅಂಡ್ ಬೆಸ್ಟ್ ದಾಗ ಸದ್ಯ ಕೇರಳ ಚೀಫ್ ಮಿನಿಸ್ಟರ್ ಗೆದ್ದು ಬಂದಂಗೆ ಮಾಡಂಗಿಲ್ಲ. ಒಂದು round. ಜಟಾಯು ಬರ ಐತಿಗಪ್ಪ. ಜಟಾಯು ನೋಡ್ರಿ ಕಣ್ಣತ್ತು ಎಷ್ಟು ಹಂಗ ತೀಕ್ಷ್ಣ ಐತಿ. ಅಲ್ಲಿ ಜಟಾಯು ಪಕ್ಷಿನ ಆ ಕಣ್ಣೊಳಗೆ ನೋಡೋದ್ರಿಂದ ರೀ ಈಚೆಗಡೆ ನೋಡೋದ್ರಿಂದ ಸನ್ರೈಸ್ ಕಾಣ್ತದೆ, ಆಚೆಗಡೆ ನೋಡೋದ್ ಸನ್ಸೆಟ್ ಕಾಣ್ತದೆ ಏನ್ರಿ. ಈ ಮೂಮೆಂಟ್ ಆ ಮೂಮೆಂಟ್ ದಾಗ ಎರಡು ಕಣ್ಣೊಳಗ ಒಂದು ವಿಶೇಷ ಮ್ಯಾಲ ಐತಿ ಒಳಗೆ ನೋಡ್ಕೊಂಡ್ ಬಂದ್ರೆ ವಿಶೇಷವಾಗಿ ಸನ್ಸೆಟ್ ಸನ್ರೈಸ್ ಎರಡು ನೋಡಬಹುದು ಅದ್ರೊಳಗೆ. ಅಷ್ಟೊಂದು ಸ್ಪೆಷಲ್ ಅದ ಅದ್ರ ಸ್ಟ್ರಕ್ಚರ್ಸ್. ಇವೇನು ಇಲ್ಲಿ ಹೋತಾಗಿಲ್ಲ ಮುಂದಂತ ಹಂಗಿಲ್ಲ ರೀ. ಅಲ್ಲಿ ಏತ್ ಇದೆ ನಮ್ಗೆ ತರಗಿರಲ್ಲ. 4 ಒಂದ ಕಡೆನ ಮಾಡ್ಯಾರ. ಹೈಟ್ ಮೇಲೆ ಒಂದಿಲ್ಲ. ಈ ನೀಲ್ ಇಳಿಸೋದ್ನಾಗ ಸ್ಲೋ ಆಗ್ತೈತಿ ಎಲ್ಲ ಒಂದಲ್ಲ. ಅದು ಸ್ಲೋ ಆಕೈತಿಲ್ಲ, ಅವು ನಿಲ್ತಾವ್ರ ಇಲ್ಲಿ. ನಿಧಾನ ಹೋಗಿ ತರ್ತಾನಲ್ಲ. ಇಲ್ಲ ಅಲ್ಲಿ ಇಲ್ಲಿ 4 ಇಳಿಸೋದ್ನಾಗ ಅಲ್ಲಿ 4 ಹತ್ಸೋದು. ಪೂರ್ಣ ನೋಡ್ರಿ ಇಲ್ಲಿ ಇದ್ರಲ್ಲಿ ಕಾಣ್ತೈತೇನ. ಪಕ್ಷಿ ಒಳಗೆ ಹೋಗೋದೈತ್ರೆ. ಮೇಲೆ ಹೋಗಿ ಬರ್ಬೇಕು ಒಳಗೆ. ಅದೇ ಏನಲ್ರಿ ಸನ್ಸೆಟ್ ಸನ್ರೈಸ್ ಎರಡು ಕಾಣ್ತದೆ ಮ್ಯಾಲ. ಕಣ್ಣತ್ತೆಲ್ಲ ಈಗೆಲ್ ರೈಸ್ ಸೆಟ್ ಈಗೆಲ್ಲ ಇವು ಎಲ್ಲ ಟೂರ್ ಇವತ್ತು ಭಾರಿ ಆತು. ಇವತ್ತಿಂದ ಇದೆಲ್ಲ ಟೋಟಲ್ ಒಂದು 200-300 ಎಕರೇಸ್ ಐತಿ ಇದೆಲ್ಲ. ಇದೆಲ್ಲ ಫಾರೆಸ್ಟ್ ಮಾಡಿ ಕಲ್ಲು ಏನಿದೆಲ್ಲ ಇದನ್ನ ಗ್ರೀನ್ ಇದನ್ನ ಮಾಡಿ ಬಿಟ್ಟಿದಾರೆ ಎಲ್ಲ. ಇಲ್ಲೆಲ್ಲ ಕಡೆ ಗಿಡಗಳು ಹಚ್ಚಿ ಪೂರ್ಣ ಎಲ್ಲ ಇದೇನು ಡ್ರೈ ಕಲ್ಲಿಂದ ಗುಡ್ಡ ಐತಿರಿ ಇದು. ಇದೆಲ್ಲ ಬಂದ್ ಮಾಡಿದಾರೆ, ಫಾರೆಸ್ಟ್ ಮಾಡಿದಾರೆ ಗ್ರೀನ್. ನೋಡಕ್ಕೆ ಇದನ್ನೆಲ್ಲ ವ್ಯವಸ್ಥೆ ಮಾಡಿ ಆಮೇಲೆ ಒಂದು ಸುಮಾರಾಗಿ 100 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಇಲ್ಲಿ. ಇದಕ್ಕೆ ಯಾವುದೇ ತರದ ಗೌರ್ಮೆಂಟ್ ಫೆಸಿಲಿಟೀಸ್ ಇಲ್ರಿ ಇದಕ್ಕೆ ಇಲ್ಲಿ.
ಬರ್ರಿ ಮುಂದೆ ಬಂದು ಏನೇನು ಇಲ್ಲಿ ನೋಡಿ ನಮ್ಮ ಯೂಟ್ಯೂಬರ್ ವಿಡಿಯೋ ಮಾಡತ್ತಾರ ಯೂಟ್ಯೂಬ್ സ്ഥലം കോഴിക്കോടാണ്, പക്ഷേ ഞങ്ങൾ വർക്ക് ചെയ്തിട്ടുണ്ട്. ಹಾಂ ಅಷ್ಟೇ. ಇವಂತ ಲೇಕ ఉండేదంతా అడగదు. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ಜಟಾಯು ಪಕ್ಷಿ ವಿಶೇಷ ಅಂತಂದ್ರೆ ರಾಮಾಯಣ ಕಾಲಕ್ಕೆ ರಾವಣ ಸೀತೆಯನ್ನ ಕದ್ದು ಎಲ್ಲಿಂದ ಅಂದ್ರೆ ನಾಸಿಕದಲ್ಲಿ ತ್ರಿಂಬಕೇಶ್ವರ ಅಂತ ಹೇಳಿ ಆ ಒಂದು ಕ್ಷೇತ್ರದಿಂದ ಸೀತೆಯನ್ನು ಕದ್ದು ಏನು ಮಾಡ್ತಾನಂತಂದ್ರೆ ಆಕಾಶ ಮಾರ್ಗವಾಗಿ ಪುಷ್ಪಕ ವಿಮಾನದಿಂದ ತಗೊಂಡು ಬರ್ತಾ ಇರ್ತಾನೆ. ಬರ್ತಾ 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 ಏನಾಗೈತೆ ಅಂತಂದ್ರೆ ಈ ನಕ್ಷತ್ರಕ್ಕೆ ಎಲ್ಲ ಮ್ಯಾಲಿಂದ ಬರ್ಬೇಕಾದ್ರೆ ಇಲ್ಲಿ ಹಂಗೆ ದಾಟಿ ಹೋಗ್ತಿರ್ತಾನೆ ನಾವು ಪುಷ್ಪಕ ವಿಮಾನದಿಂದ. ಅವಾಗ ಇಲ್ಲಿ ಏನಂದ್ರೆ ಗರುಡ ಪಕ್ಷಿ ಏನು ಮಾಡ್ತಾನೆ ಅಂದ್ರೆ ವಯಸ್ಸಾಗಿರ್ತದೆ. ಜಟಾಯು ಬಹಳ ಈಗ ಹೆಂಗೆ ಹನುಮಂತನ ಹೆಂಗೆ ಶ್ರೇಷ್ಠತೆ ಇದು, ವಾನರದಲ್ಲಿ ಶ್ರೇಷ್ಠ ಹನುಮಂತ, ಅದೇ ಸೀತೆ ಹೆಂಗೆ ಶ್ರೇಷ್ಠ ರಾಮನ ಬಂತು, ಮತ್ತು ಜಟಾಯುವಿನ ಬಹಳ ಭಕ್ತಿ ರಾಮನಲ್ಲಿ ಬಹಳ ಜಟಾಯುವಿನ ಕಲಿಸಿ ಜಟಾಯು ಯಾವಾಗಲೇ ರಾಮ 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 ಪಕ್ಷಿಗಳು ಮೊದಲಾಗಿ ಉದ್ಧಾರ ಅದು, ಪ್ರಾಣಿಗಳು ಮೊದಲಾಗಿ ವಾನರದಲ್ಲಿ ಹನುಮಂತರಾಗಿ ಉದ್ಧಾರ ಅದು, ಮನುಷ್ಯರಾಗೋದಲ್ಲ. ಅದಕ್ಕೆ ಶ್ರದ್ಧೆ ಬೇಕು. ಶ್ರದ್ಧೆ ಇದ್ದರೆ ಭಗವಂತನಿಗೆ ನಾವು ಪ್ರಾಣವನ್ನು ಕೊಟ್ಟರೆ ನಮಗೆ ಮೋಕ್ಷ ಆಗ್ತೈತಿ. ಎದೆದಕ್ಕೂ ಸತ್ತು ಹೋಗು ಬಂದು ಭಗವಂತನಿಗೆ ತನ್ನ ಪ್ರಾಣವನ್ನು ಮಡಪಾಗಿಟ್ಟಂತಹ ಜಟಾಯು ಏನಾಗ್ತೈತೆ ಅಂದರೆ ಸೀತೆಯನ್ನು ಕದ್ಕೊಂಡು ಹೋಗ್ಬೇಕಾದ್ರೆ ಆ ಸೀತೆ ರಾಮ 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 ಅಂತ ಇರ್ತಾಳೆ. ಅಲ್ಲ ಇಲ್ಲಿ ರಾಮನ ಅಂತ ಶಬ್ದ ಏನು ಬರ್ತೈತೆ ನೋಡ್ಕೊಂಡು ಆಕಾಶ ಮಾರ್ಗದಲ್ಲಿ ನೋಡಿದಾಗ ಆ ಜಟಾಯು ನೋಡ್ತಾನ, ವಯಸ್ಸಾಗಿದ್ದು ಗಿಡದ ಮೇಲೆ ಕೂತಿರ್ತಾನ. ಅವಾಗ ಅಯ್ಯೋ ಇಲ್ಲಿ ರಾಮನ ಶಬ್ದ ಬರ್ತೈತೆ ಅಂತ ಮುಂದೆ ಮ್ಯಾಲೆ ನೋಡಿದಾಗ ತಾಯಿ ಸೀತೆ ರಾಮ ರಾಮ ಅನ್ನೋ ಶಬ್ದವನ್ನು ಕೇಳ್ತಾನೆ. ಅವಾಗ ಇನ್ನೇನಾಗ್ತದೆ ನೋಡ್ತಾನ, ರಾವಣ ಭಾಳ ಶೂರ, ಅವನಲ್ಲಿ ಯುದ್ಧಕ್ಕೆ ಇರ್ತಾನೆ. ಎಂಥ ದೇವತೆಗಳ ಮೊದಲಾಗಿ ಜಯಿಸಕ್ಕೆ ಆಗಿರಲಿಲ್ಲ. ಆದ್ರೆ ನೋಡಿ ಜಟಾಯು ಏನು ಮಾಡ್ತಾನೆ, ಅಲ್ಲ ಯಾವ ತಾಯಿಯನ್ನ ನೀನು ಕದ್ಕೊಂಡು ಹೊಂಟಿದಲ್ಲ ಅಂತ ವಿಚಾರ ಮಾಡಿದಾಗ ಅಂತಂದು ಬೆದರಿಸಿದವನು. ಆದರೂ ಪಕ್ಷಿ ಇದ್ದೆ ಅವನು, ಜಟಾಯು ಪಕ್ಷ ಇದ್ದ. ಆದ್ರೂ ಏನ್ ಮಾಡಿದ ಅಂತಂದ್ರೆ ಅವನ ಜೋಡಿ ಯುದ್ಧ ಮಾಡಿದ. ಯಾರ ಜೋಡಿ? ರಾವಣ ಜೋಡಿ ಯುದ್ಧ ಮಾಡಿ ಆ ಪುಷ್ಪಕ ವಿಮಾನ ಹೋಗ್ತಿತ್ತಲ್ಲ ಅದ್ರ ಜೋಡಿ ಹೋಗಿ ಯುದ್ಧ ಮಾಡಿದ. ಆಗ ಏನ್ ಮಾಡಿದ ಅಂದ್ರೆ
ರಾವಣ ತನ್ನಿರುವಂಥ ಕಟ್ಟುಗಳನ್ನು ತಗೊಂಡು ಒಂದು ಪಕ್ಷಿ ಬಾಗ ಹೊಡೆದು ಬಿಟ್ಟು ಅವಾಗ ಒಂದು ಕಟ್ಟಾಗಿ ಬಿಟ್ಟು ಬಾಗ ಅದೇ ಅಲ್ಲಿ ರಾಮ 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 ಅನ್ಕೊತು ಕೆಳಗೆ ಬಿದ್ದ. ಅವಾಗ ಎಷ್ಟೋ ದಿವಸ ರಾಮ 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 ಅನ್ಕೊಂತದ್ದು ಪ್ರಾಣವನ್ನು ಹಿಡ್ಕೊಂಡಿದ್ದ. ಬರೀ ಎಷ್ಟು ರಾಮ ಬರುವವರೆಗೆ ಹೆಂಗ ಸೀತೆ ಬರುವವರೆಗೆ ನಮ್ಮ ಶಬರಿ ಯಾವ ರೀತಿ ರಾಮ 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 ಬರ್ತಾನಂತ ಅಧಿಕಾರಕ್ಕೊಂದು ವಯಸ್ಸಾಗಿತ್ತಲ್ಲ, ಹಂಗ ಈ ಜಟಾಯು ತನ್ನ ಪ್ರಾಣವನ್ನ ಬರೇ ಪ್ರಾಣವನ್ನು ಹಿಡ್ಕೊಂಡು ನಿಂತಿದ್ದ. ಯಾವಾಗ ಇಲ್ಲಿ ಬರ್ತಾರ ಅನ್ನೋದು ಗುರ್ತಿತ್ತು, ಯಾಕಂದ್ರೆ ಮಹಾತ್ಮರ ಆಶೀರ್ವಾದ ಇತ್ತು, ಮಹಾತ್ಮರ ವಾಣಿ ಇತ್ತು ಅವರಿಗೆ. ಯಾವ ಜಟಾಯು ಬರ್ತಾ 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 ಈ ಕ್ಷೇತ್ರಕ್ಕೆ ಜಟಾಯು ಪಕ್ಷಿಗೆ ರಾಮ ಲಕ್ಷ್ಮಣ ಇಬ್ಬರು ಬಂದ್ರಿ. ಅದು ನೋಡಿದಾಗ ರಾಮ ರಾಮ ಅನ್ನುವಂಥ ಯಾವ ಶಬ್ದ ನೋಡಿದಾಗ ಜಟಾಯು ರಾಮ ರಾಮ ಅನ್ನೋದು ಸಾಕು ಪ್ರಾಣ ಹೋಗ್ತಿತ್ತು. ತಾಯಿಯನ್ನ ಸೀತೆಯನ್ನ ಕರ್ಕೊಂಡು ರಾವಣ ಇದೇ ದಿಕ್ಕಿಗೆ ಹೋದ ಅಂತ ಹೇಳಿ, ನೀವು ಇದೇ ದಿಕ್ಕಿಗೆ ಹೋಗ್ರಿ ಅಂತ ಹೇಳಿ ತನ್ನ ಪ್ರಾಣವನ್ನು ಬಿಟ್ಬಿಟ್ಟು ಆಗ ರಾಮ ಲಕ್ಷ್ಮಣ ಇಬ್ಬರು ಕೂಡಿ ಇಲ್ಲೇ ಅವನ ಜಟಾಯುವನ್ನ ಅಂತ್ಯ ಸಂಸ್ಕಾರ ಅವನಿಟ್ಟು ಹೆಂಗ ಒಂದು ತಮ್ಮ ಇದನ್ನು ಹೆಂಗೆ ಮಾಡ್ತಾರೆ ಅದೇ ಸಂಸ್ಕಾರವನ್ನ ಮಾಡಿ ಅವನಿಗೆ ಮೋಕ್ಷವನ್ನು ಕೊಟ್ಟಂತ ಈ ಕಥೆ. ಈಗೇನಿದೆ ಇಲ್ಲಿ ಸುಮಾರು 200-300 ಎಕರೆ ಜಮೀನಿದೆ. ಇದನ್ನ ಡೆವಲಪ್ಮೆಂಟ್ ಮಾಡಿದ್ದಾರೆ ಎಲ್ಲ. ಇದಕ್ಕೆ ವಿಶೇಷವಾಗಿ 1000 ಕೋಟಿ ಗಟ್ಟಲೆ ಇದಕ್ಕೆ ಖರ್ಚು ಸಂಸ್ಥೆ ಮಾಡಿ ಇಲ್ಲೇ ಒಂದು ಅನುಭವ ಹೇಳಿ ಇದು ಶ್ರೀರಾಮ ದೇವರ ಪಾದ. ಹಾಂ ರೀ. ಆಯ್ತು ರೀ. ನಮಗ್ ಗೊತ್ತೈತಿ ಅದು. ನೀವು ನೋಡಿ ಬಂದ ಬಳಿಕ ಅಮ್ಮ ಮನ್ಯಾಗ ಜಗಳ ತಿರುಗಿ ಮಾಡ್ಕೊಂಡ ಜಗಾಡಿದಾರ್ರಿ ಮನ್ಯಾಗ. ಸಂಕೇಶ್ವರ್ಗ ಬಾಟ್ಲೆ ಅದಕ್ಕೆ ಹಂಗಲ್ಲ. ಹಾಂ ರೀ. ಸೈಡ್ ಆಗ್ರಿ ನೀವು ಕಾಕು ಕಾಕ ಕೈ ಹಿಡ್ಕೊರಿ ಏನಾಗಂಗಿಲ್ಲ. ವೆಡ್ಡಿಂಗ್ ಆನಿವರ್ಸರಿ ವೆಡ್ಡಿಂಗ್ ಆನಿವರ್ಸರಿ.